ನಮಸ್ತೆ ಸ್ನೇಹಿತರೆ, ಸಂಜಯ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾವು KR ಪುರ ಕ್ಷೇತ್ರದ ರಾಮಮೂರ್ತಿ ನಗರದ ವಿಜಯನಾಪುರ ಈ ಪ್ರದೇಶದಲ್ಲಿ ಇದ್ದೀವಿ. ಇಲ್ಲೊಂದು ಬ್ಯೂಟಿಫುಲ್ ಔಟ್ಡೋರ್ ಗ್ರೌಂಡ್ ಇದೆ. ಇದು ನೋಡಿ, ಇದು ಗ್ರೌಂಡು. ಸೊ ಈ ದಿನ ಇದರ ವಿಶೇಷತೆ ಏನು ಅಂತಂದರೆ, ಇನ್ನು 3 ದಿನಗಳ ಕಾಲ ಇಲ್ಲಿ ವಿಶೇಷತೆ ನಡೆಯುತ್ತೆ. ಅದೇನಂತಂದರೆ, ಈಗಾಗಲೇ IPL ಫೀವರ್ ನಡೀತಾನೆ ಇದೆ. ನಿಮಗೆಲ್ಲ ಗೊತ್ತಿದ್ದಂಗೆ IPL T20 ವರ್ಲ್ಡ್ ಕಪ್ ಫೀವರ್ ನಡೀತಾ ಇದೆ. ಸೊ ಈ ಮಧ್ಯದಲ್ಲಿ ಇಲ್ಲೊಂದು ಆಶ್ರಯ ಕ್ರಿಕೆಟರ್ಸ್ ವತಿಯಿಂದ ಎಡ್ವಿನ್ ಆ್ಯಂಡ್ ಆಲ್ವಿನ್ ಮೆಮೋರಿಯಲ್ ಟ್ರೋಫಿ 2026 ಇದು ನಡೀತಾ ಇದೆ. ಇವರು ಕಳೆದ 8 ವರ್ಷಗಳಿಂದ ಇವರ ಸ್ನೇಹಿತರ ನೆನಪಿಗಾಗಿ ಈ ಒಂದು ಟ್ರೋಫಿಯನ್ನು ನಡೆಸ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಎಡ್ವಿನ್ ಮತ್ತು ಆಲ್ವಿನ್ ಅಂತಿದ್ದಾರೆ. ಇದು ಒಂಥರ ಫ್ರೆಂಡ್ಶಿಪ್ಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಅಂತಾರಲ್ಲ, ಆ ಥರ ಒಂದು ಗೆಳೆಯರ ಬಳಗ ಇದು. ಇವರು ಎಡ್ವಿನ್ ಮತ್ತು ಆಲ್ವಿನ್ ಅನ್ನೋಂಥ ಇಬ್ಬರು ಸ್ನೇಹಿತರನ್ನ ಸುಮಾರು 7 ವರ್ಷದ ಹಿಂದೆ ಒಂದು ಅಪಘಾತದಲ್ಲಿ ಕಳ್ಕೊಳ್ತಾರೆ. ಸೊ ಅವರ ನೆನಪಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು, ಕ್ರಿಕೆಟ್ ಸ್ಪರ್ಧೆಯನ್ನು ಕಳೆದ 8 ವರ್ಷಗಳಿಂದ ಸತತವಾಗಿ ಆಯೋಜನೆ ಮಾಡ್ಕೊಂಡ್ಬಂದಿದ್ದಾರೆ. ಇದು ಕ್ರೀಡೆಯನ್ನು ಉತ್ತೇಜಿಸುವ ಜೊತೆಯಲ್ಲೇ ತಮ್ಮ ಸ್ನೇಹಿತರಿಗೆ ತಾವು ಅರ್ಪಿಸುವಂತಹ ಗೌರವ ಅಂತ ಸಹ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದು ಫ್ರೆಂಡ್ಶಿಪ್ ಅಥವಾ ಗೆಳೆತನ ಅನ್ನೋದು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದನ್ನು ಸಹ ಇಲ್ಲಿ ನಿರೂಪಿಸ್ತಾ ಇದ್ದಾರೆ ಗೆಳೆಯರೇ. ಇದು ನೋಡಿ, ಇವರು ಕಳೆದ 8 ವರ್ಷದಿಂದ ಈ ಥರ ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಕಳೆದ 4 ವರ್ಷಗಳಿಂದ ಒಂದು ಗ್ರ್ಯಾಂಡ್ ಲೆವೆಲ್ಲಾಗಿ ಈ ಕ್ರಿಕೆಟ್ ಕೂಟವನ್ನು ಆಯೋಜಿಸಿದ್ದಾರೆ. ಈ ಟ್ರೋಫಿ ಎಡ್ವಿನ್ ಆಲ್ವಿನ್ ಟ್ರೋಫಿ ಅಂತ ಏನಿದೆ, ಇದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20 ತಂಡಗಳು ಭಾಗವಹಿಸಲಿವೆ. ಇದು ಇಂದಿನಿಂದ ಆರಂಭವಾಗಿ 3 ದಿನ ನಡೆಯುತ್ತೆ. ಈ 3 ದಿನದಲ್ಲಿ 20 ತಂಡಗಳು ನಡೆಯುತ್ತೆ. ಬೆಳಗ್ಗೆ 7 ಗಂಟೆಗೆ ಇಂದು ದಿನ ಆರಂಭವಾದರೆ ರಾತ್ರಿ 11-12 ಗಂಟೆವರೆಗೂ ನಡೆಯುತ್ತೆ. ಈ ಬಾರಿಯ ವಿಶೇಷತೆ ಏನು ಅಂತಂದರೆ, ಈ ಪ್ರತಿ ಮ್ಯಾಚು ಸುಮಾರು 40 ಮ್ಯಾಚ್ ನಡೆಯುತ್ತೆ. 40 ಮ್ಯಾಚ್ಗಳಲ್ಲಿ ಭರ್ಜರಿ ಸಾಧನೆ ಮಾಡಿದಂಥ, ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಸಿಗುತ್ತೆ ಅವರಿಗೆ ಒಂದು ಸೈಕಲ್ ಸಿಗುತ್ತೆ. ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಸಹ ಇದೆ. ಮ್ಯಾನ್ ಆಫ್ ದ ಸೀರೀಸ್ಗಾಗಿ ಒಂದು ಬೈಕನ್ನು ಇಟ್ಟಿದ್ದಾರೆ, ಹೀರೋ ಬೈಕ್. ಸೊ ಇದು ಒಂದು ಲೆವೆಲಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ಗೆ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಹ ಇವರು ಆಯೋಜನೆ ಮಾಡ್ತಾ ಇದ್ದಾರೆ ಗೆಳೆಯರೆ. ಸೊ ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಸೀರೀಸು ಆದಮೇಲೆ ಗೆಳೆಯರೆ, ವಿನ್ನಿಂಗ್ ಟೀಮ್ಗೆ ಭರ್ಜರಿ 2 ಲಕ್ಷ ಸಿಗುತ್ತೆ ಮತ್ತು ರನ್ನರ್ ಅಪ್ಗೆ 1 ಲಕ್ಷ ಸಿಗುತ್ತೆ ಸ್ನೇಹಿತರೆ ಇಲ್ಲಿ. ಸೊ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಆಡಿ ಪ್ರತಿನಿಧಿಸುವಂಥ ಎಷ್ಟೋ ಪ್ಲೇಯರ್ಸು ಇಲ್ಲಿ ಬಂದು ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೀವು ಯಾವುದೇ ಕಾರಣಕ್ಕೂ ಈ ಕ್ರಿಕೆಟ್ ಫೀವರ್ನ ತಪ್ಪಿಸ್ಕೋಬಾರ್ದು. ಇದನ್ನು, ಈ ಫುಲ್ ಮನೋರಂಜನೆಯನ್ನು ತಾವು ಪಡ್ಕೋಬೇಕು. ಇದು ನೋಡಿ, ಪಿಚ್ ಇದು. ಈ ಪಿಚ್ನ ಕಳೆದ 3 ದಿನಗಳಿಂದ ರೆಡಿ ಮಾಡಿದ್ದಾರೆ. ಪಿಚ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಒಂದು ಲೆದರ್ ಬಾಲ್ ಮ್ಯಾಚ್ ಆಡೋವಂಥ ಪಿಚ್ ರೀತಿ ತಯಾರು ಮಾಡಿದ್ದಾರೆ. ಇದು ಟೆನ್ನಿಸ್ ಬಾಲ್ಗೆ ರೆಡಿ ಮಾಡಿರುವಂತಹ ಪಿಚ್ಚು ಗೆಳೆಯರೇ. ಇದು ಏನಂದರೆ, ವಿಶೇಷತೆ ಏನಂದರೆ, ಇದು ಶಾರ್ಟ್ ಪಿಚ್ ಟೆನ್ನಿಸ್ ಮ್ಯಾಚ್. ಇದು ಏನಂದರೆ, ಒಂದು ಟೀಮಲ್ಲಿ 9 ಜನ ಅಷ್ಟೇ ಇರ್ತಾರೆ. ಈ ಟ್ರೆಡಿಷನ್ನು, ಕನ್ವೆನ್ಷನ್ ಏನಿದೆ, ಒಂದು ಟೀಮಲ್ಲಿ 12 ಜನ ಇರಬೇಕು, ಇದೆಲ್ಲ 11 ಜನ ಇರಬೇಕು ಅಂತಿದೆಯಲ್ಲ, ಅದನ್ನು ಬ್ರೇಕ್ ಮಾಡಿ 9 ಜನ ಆಡ್ತಾರೆ ಒಂದು ತಂಡಕ್ಕೆ. 6 ಓವರ್ ಮ್ಯಾಚ್ ಇರುತ್ತೆ, 5 ಓವರ್ ಮ್ಯಾಚ್ ಇರುತ್ತೆ. ಈ ಪಿಚ್ ಒಂದು ಸ್ವಲ್ಪ ಚಿಕ್ಕದಿದೆ. ಆಯೋಜಕರ ಪ್ರಕಾರ ಈ ಪಿಚ್ಚು ಚಿಕ್ಕದಿದೆ, ಏನು ಮಾಡೋಕ್ಕಾಗಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಗ್ರೌಂಡ್ ಇದ್ದಷ್ಟು ಮ್ಯಾಚ್ ಮಾಡಬೇಕು ಅನ್ನೋ ರೀತಿ ಸಹ ಅವರು ಹೇಳ್ತಾ ಇದ್ದಾರೆ. ಸೊ ಒಂದೊಂದು ಟೀಮ್ಗೆ 5 ಓವರ್ ಸಿಗುತ್ತೆ. 5-5 ಮ್ಯಾಚ್ ಅಂತ ಸಹ ಹೇಳ್ಬೋದು. 5-5 ಟೆನ್ನಿಸ್ ಮ್ಯಾಚ್. ಇದು ತುಂಬ ಆಕರ್ಷಕವಾಗಿರುತ್ತೆ. ಸಾವಿರಾರು ಜನ ಅಲ್ಲಿ ಬಂದು ನೆರೆಯುವಂತಹ ಸಾಧ್ಯತೆ ಇಲ್ಲಿದೆ ಸ್ನೇಹಿತರೆ. ತಾವು ಏನಾದರೂ ಈ ಕ್ಷೇತ್ರದಲ್ಲಿ ಇದ್ದರೆ ಮುಂದಿನ 3 ದಿನಗಳಲ್ಲಿ ಎಂದಾದರೂ ಒಂದು ದಿನ ಬಂದು, ಅಥವಾ 3 ದಿನ ಸಹ ಇಲ್ಲಿ ಭಾಗವಹಿಸಿ, ಇಲ್ಲಿ ನಿಮ್ಮ ನೆಚ್ಚಿನ ತಂಡವನ್ನು ಪ್ರೇರೇಪಿಸಿ, ಪ್ರೋತ್ಸಾಹಿಸಿ, ತಮ್ಮ ಅದ್ದೂರಿ ಮನೋರಂಜನೆಯನ್ನು, ಅನ್ಲಿಮಿಟೆಡ್ ಮನೋರಂಜನೆಯನ್ನು ಸಹ ನೀವು ಇಲ್ಲಿ ಪಡ್ಕೊಳ್ಬೋದು.